ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12ಕ್ಕೆ ಇನ್ನು ಕೆಲವೇ ತಿಂಗಳು ಉಳಿದಿದೆ. ಅಂದ್ರೆ ಇನ್ನೊಂದು ತಿಂಗಳು 2 ತಿಂಗಳು ಉಳಿದಿದೆ ಅಷ್ಟೇನೆ. ಬಟ್ ಈ ಟೈಮಲ್ಲಿ ಏನಾಗ್ತಾ ಅಂದ್ರೆ ತುಂಬಾ ಜನ ಬೇರೆ ಬೇರೆ ಫೀಲ್ಡ್ ಇಂದ ಇಂತ ಕಂಟೆಸ್ಟೆಂಟ್ ಗಳು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ತುಂಬಾ ರೂಮರ್ಸ್ ಇರುತ್ತೆ. ಬಟ್ ಈ ವಿಡಿಯೋದಲ್ಲಿ ಮಾತ್ರ ಕೇವಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅಂದ್ರೆ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಆಗಿರ್ಬೋದು, ಈ ರೀತಿ ಫೇಸ್ಬುಕ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಿಂದ ಯಾರಾದ್ರೂ ಪಾಪ್ಯುಲರ್ ಆಗಿದಾರೋ ಅವರ ಲೀಸ್ಟ್ ಯಾರೆಲ್ಲ ವೈರಲ್ ಆಗ್ತಾ ಇದೆ, ಯಾರೆಲ್ಲ ಬರ್ತಾ ಇರೋಂತ ರೂಮರ್ಸ್ ಬರ್ತಾ ಇದೆ, ಯಾರು ಬರ್ಬೋದು ಯಾರು ಬರಲ್ಲ, ಅವರ ಲಿಸ್ಟ್ ಗಳೇನು, ಇವ್ರು ಯಾವ ಕಾರಣಕ್ಕೆ ಬರ್ತಾರೆ. ಮುಖ್ಯವಾಗಿ ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಪ್ರತಿ ಸಲ ಒಂದು ಬಿಗ್ ಬಾಸ್ ಸೀಸನ್ ಶುರುವಾದಾಗ ಕರೆಕ್ಟ್ ಆಗಿ ಯೂಟ್ಯೂಬ್ ಸ್ಟಾರ್ ಒಬ್ಬ ಯೂಟ್ಯೂಬ್ ಇಂದನೋ ಇಲ್ಲ ಸೋಷಿಯಲ್ ಮೀಡಿಯಾದಿಂದ ಒಬ್ರು ಇನ್ಫ್ಲುಯೆನ್ಸ್ ಬಂದೇ ಬರ್ತಾರೆ. ಲಾಸ್ಟ್ ಸೀಸನ್ ಅಲ್ಲಿ ಧನರಾಜ್ ನೋಡ್ಬೋದು, ಅವರು ಯೂಟ್ಯೂಬ್ ಇಂದ ಪಾಪ್ಯುಲರ್ ಆಗಿದ್ರು, ಅವ್ರ ಆ ಸೀಸನ್ಕ್ಕೆ ಬಂದಿದ್ರು. ಇನ್ನು ಕೆಲವು ಜನ ಇದೇ ರೀತಿ ಬರ್ತಾ ಇರ್ತಾರೆ. ಮತ್ತೆ ಈ ಸಲ 12ನೇ ಸೀಸನ್ಕ್ಕೆ ಇವತ್ತು ಯಾರು ಇನ್ಫ್ಲುಯೆನ್ಸರ್ ಬರ್ಬೋದು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಈ ವಿಡಿಯೋದಲ್ಲಿ ಇಷ್ಟು ಜನ ಹೆಸರುಗಳಿವೆ. ಈ ಜನ ಎಷ್ಟು ಸುಮಾರಾಗಿ ಒಂದು 8-9 ಜನ ಇದ್ದಾರೆ. ಅದರಲ್ಲಿ ಯಾರು ಬರ್ಬೋದು, ಇವರು ಯಾವ ಕಾರಣಕ್ಕೆ ಬರ್ತಾ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಬಗ್ಗೆ ತುಂಬಾ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೀವು ಲಾಸ್ಟ್ ಸೀಸನ್ ಬೇಕಾದ್ರೆ ನೋಡ್ಬೋದು, ಇಂತಾರೆ ಗೆಲ್ತಾರೆ, ಇಂತಾರೆ ಎಲಿಮಿನೇಟ್ ಆಗ್ತಾರೆ ಅಂತ ಮುಂಚೆನೆ ಅಪ್ಡೇಟ್ ಕೊಡ್ತಾ ಇದ್ದೆ. ಸಂಡೇ ಎಪಿಸೋಡ್ ಅಂತೂ ಇದೇ ರೀತಿ ಇರುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ವಿ ನಮ್ಮ ಚಾನಲ್ ಕಡೆಯಿಂದ. ಆದ ಕಾರಣ ನೀವು ಕೂಡ ನಮ್ಮ ಚಾನಲ್ ನ ಅಪ್ಡೇಟ್ ಬೇಕಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲೇದಾಗಿ ತುಂಬಾ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಇದೆ ಗುರು, ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಮಿಲಿಯನ್ಸ್ ಎಲ್ಲ ವ್ಯೂಸ್ ಎಲ್ಲ ಬರ್ತವೆ. ಬಟ್ ಇಲ್ಲಿ ಏನಂದ್ರೆ ಒಂದು ಕಾಂಟ್ರವರ್ಸಿ ಬೇಕು. ಬಿಗ್ ಬಾಸ್ಗೆ ಕಿಚ್ಚ ಸರ್ ಒಂದು ಕಂಡೀಷನ್ ಹಾಕಿದಾರಂತೆ, ಕಾಂಟ್ರವರ್ಸಿ ಇರೋ ತಗೊಂಡ್ಬಂದ್ರೆ ನಾನು ಹೋಸ್ಟ್ ಮಾಡಲ್ಲ ಅಂತ. ಬಟ್ ಅದು ಇರುತ್ತೆ. ಬಟ್ ನಾವು ಅಷ್ಟೇ ಅಲ್ಲ ತಾನೆ, ಕಾಂಟ್ರವರ್ಸಿ ಇರೋನೇ ನೋಡೋದು. ಮಾಮೂಲಾಗಿ ಏನೋ ಸಾಧನೆ ಮಾಡೋ ಕರ್ಕೊಂಡ್ಬಂದ್ರೆ ನಾವು ನೋಡಂಗಿಲ್ಲ. ಆ ರೀತಿ ಇರ್ತಾರೆ ಪ್ರೇಕ್ಷಕರು. ಇಲ್ಲಿ ಮುಖ್ಯವಾಗಿ ಮಾತಾಡಲೇಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಯಾರಂದ್ರೆ ಮೊದಲೇದಾಗಿ ಬರದೆ ಈ ಸಲ ಸಮೀರ್ MD ದೋತಾನ ಯೂಟ್ಯೂಬ್ ಚಾನಲ್ ಇದೆ, ನೋಡೇ ಇರ್ತೀರಾ. ಮಿಲಿಯನ್ಸ್ ಎಲ್ಲ ಸಬ್ಸ್ಕ್ರೈಬರ್ ಇದಾರೆ, ಮಿಲಿಯನ್ಸ್ ಎಲ್ಲ ವ್ಯೂಸ್ ಬರ್ತವೆ. ರೀಸೆಂಟ್ ಆಗಿ ಒಂದು ಕಾಂಟ್ರವರ್ಸಿ ಬಂದಿತ್ತು, ಧರ್ಮಸ್ಥಳದ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋ ಯಾವ ಲೆಕ್ಕಕ್ಕೆ ವೈರಲ್ ಆಗಿತ್ತು ಅಂದ್ರೆ ಖಂಡಿತವಾಗ್ಲೂ ಒಬ್ಬ ಸ್ಟಾರ್ ಹೀರೋ, ಸ್ಟಾರ್ ನಟ ಕೂಡ ವಿಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು. ಅಷ್ಟು ವ್ಯೂಸ್ ಬರಲ್ಲ ಗುರು, ಆ ರೀತಿಯಾಗಿ ವ್ಯೂಸ್ ಬಂದಿತ್ತು. ಸಮೀರ್ ಅವರು ತುಂಬಾ ಒಳ್ಳೆ ವ್ಯಕ್ತಿತ್ವ ಅಂತ ಪೋರ್ಟ್ರೇ ಮಾಡ್ಕೊಂಡು ಒಳ್ಳೆ ವಿಡಿಯೋಸ್ ಎಲ್ಲ ಮಾಡ್ತಾರೆ, ಒಳ್ಳೆ ಕಂಟೆಂಟ್ ಎಲ್ಲ ಕೊಡ್ತಾರೆ, ಒಳ್ಳೆ ಕೇಸ್ ಬಗ್ಗೆ ಅನಲೈಸ್ ಎಲ್ಲ ಮಾಡ್ತಾರೆ. ಯೂಟ್ಯೂಬ್ ಅಲ್ಲಿ ಒಂದು ಸ್ಟಾರ್ ಅಂತ ಹೇಳ್ಬೋದು ರೀಸೆಂಟ್ ಒಂದು ವಿಷಯಗಳು ತಗೊಂಡಾಗ. ಯಾಕಂದ್ರೆ ಲಾಸ್ಟ್ ಟೈಮ್ ಸಮೀರ್ ಅವರು ಧರ್ಮಸ್ಥಳ ಕೇಸ್ ಬಗ್ಗೆ ವಿಡಿಯೋ ಮಾಡಿದಾಗ ಏನಾಗಿತ್ತು ಅಂದ್ರೆ ಪೊಲಿಟಿಷಿಯನ್ಸ್ ಎಲ್ಲ ಎಂಟ್ರಿ ಆಗಿದ್ರು, ಇಡೀ ಕರ್ನಾಟಕನೇ ಅವ್ರ ಕಡೆ ತಿರುಗಿ ನೋಡಿತ್ತು. ಆ ರೀತಿಯಾಗಿ ಒಂದು ವಿಡಿಯೋ ಬಂದಿತ್ತು. ಆದ ಕಾರಣ ಇಂಥ ವಿಡಿಯೋಗಳು ಬಂದಾಗ, ಕಾಂಟ್ರವರ್ಸಿ ಆದಾಗ ಅವ್ರ ಹೆಸರು ಬರೋದು ಸರ್ವಸಾಮಾನ್ಯ. ಆದ ಕಾರಣ ಒಂದು ಒಳ್ಳೆ ಯೂಟ್ಯೂಬರ್ ಕೂಡ ಹೌದು. ಮತ್ತೆ ಈ ವ್ಯಕ್ತಿನ ಬಿಗ್ ಬಾಸ್ಗೆ ಕರ್ಕೊಂಡ್ ಬರ್ತಾರ ಅಂದ್ರೆ ಖಂಡಿತವಾಗ್ಲೂ ಕಲರ್ಸ್ ಕನ್ನಡದವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದಂತೂ ನಿಜ ಗುರು ಆಕ್ಚುಲಿ. ಬಟ್ ಬರೋದು ಬಿಡೋದು ಇವ್ರು ಇಷ್ಟ ಆಗಿರುತ್ತೆ. ಇವರು ಮೊದಲೇದ ಸ್ಥಾನದಲ್ಲಿ ಬರ್ತಾರೆ. ಯೂಟ್ಯೂಬ್ ಸ್ಟಾರ್ ಅಂತ ಬಂದಾಗ ಇವರು ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಬರ್ಬೇಕಾದ್ರೆ ಇವ್ರ ಹೆಸರು ಮೊದಲೇದಾಗಿ ಬರುತ್ತೆ. ಇನ್ನು ಆಮೇಲೆ ಬಂದ್ಬಿಟ್ಟು ಸುಧಾಕರ್ ಗೌಡ, ಇವ್ರು ನೋಡೇ ಇರ್ತಾರ, ತುಂಬಾ ಕಾಮಿಡಿ ಎಲ್ಲ ಮಾಡ್ತಾರೆ, ಫನ್ ಎಲ್ಲ ಮಾಡ್ತಾರೆ, ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾರೆ, ಶಾರ್ಟ್ ಫಿಲಿಮ್ಸ್ ಎಲ್ಲ ಮಾಡ್ತಾರೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಕಾಮಿಡಿಯನ್, ಒಂದು ಒಳ್ಳೆ ಆಕ್ಟರ್ ಅಂತ ಹೇಳ್ಬೋದು. ಇವರು ಒಂದು ಕಾಂಟ್ರವರ್ಸಿ ತಗೊಂಡಿದ್ರು. ಏನ್ ಗೊತ್ತಾ, ಧ್ರುವ ಸರ್ಜಾ ಸಿನಿಮಾ ರಿಲೀಸ್ ಆದಾಗ ಇವರು ಸಿನಿಮಾ ಸರಿ ಇಲ್ಲ ಗುರು, ಹಾಗೆ ಹೀಗೆಲ್ಲ ವೇಸ್ಟ್ ನೋಡೋದು ಅಂತ ಹೇಳಿ ಒಂದು ರೂಮ ಕೊಟ್ಟಿತ್ತು, ಕಾಂಟ್ರವರ್ಸಿ ತಗೊಂಡಿದ್ದು. ಆ ಟೈಮಲ್ಲಿ ಧ್ರುವ ಸರ್ಜಾ ಅವ್ರ ಫ್ಯಾನ್ಸ್ ಹೋಗಿ ಅವ್ರ ಹತ್ರ ಎಲ್ಲ ಹೋಗಿ ಜಗಳಾಡಿ ಒಂದು ಇದು ಮಾಡಿ ಕಾಂಟ್ರವರ್ಸಿ ಆಗಿತ್ತು. ಆ ಟೈಮಲ್ಲಿ ಮತ್ತೆ ಕ್ಯಾಮ್ರಾ ಬಂದು ಸಾರಿ ಎಲ್ಲ ಕೇಳಿದ್ರು, ಕಾಂಟ್ರವರ್ಸಿ ಆಗಿತ್ತು. ಪ್ಲಸ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ, ಒಳ್ಳೆ ಫಾಲೋವರ್ಸ್ ಇದ್ದಾರೆ, ಮಿಲಿಯನ್ಸ್ ಫಾಲೋವರ್ಸ್ ಇದ್ದಾರೆ, ವ್ಯೂಸ್ ಎಲ್ಲ ಬರ್ತವೆ, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾರೆ. ಆದ ಕಾರಣ ಕಾಮಿಡಿ ಕ್ಯಾಟಗರಿಯಲ್ಲಿ ಸೋಷಿಯಲ್ ಮೀಡಿಯಾದಿಂದ ಯೂಟ್ಯೂಬ್ ಅಲ್ಲಿ ಇವ್ರನ್ನ ತಗೋಬಹುದು ಅನಿಸುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವರುಣ್ ಆರಾಧ್ಯ, ನೋಡೇ ಇರ್ತಾರೆ, ಲಾಸ್ಟ್ ಸೀಸನ್ ಕೂಡ ಇವ್ರ ಹೆಸರು ಬಂದಿತ್ತು, ತಗೊಂತಾರೆ ಅಂತ. ಬಟ್ ತಗೊಂಡಿಲ್ಲ. ಯಾಕಂದ್ರೆ 2-3 ವರ್ಷದಿಂದ ವೈರಲ್ ಆಗ್ತಾರೆ ಹೆಸರುಗಳು, 3ನೇ ವರ್ಷಕ್ಕೆ ಬರ್ತಾರೆ, ಆ ರೀತಿ ಆಗಿರುತ್ತೆ. ಈ ವರ್ಷ ಏನೋ ಬರ್ತಾರೆ ಅಂದ್ರೆ ಇವ್ರು ಕೂಡ ಒಂದು ಯೂಟ್ಯೂಬ್ ಸ್ಟಾರ್, ಸೀರಿಯಲ್ ಕೂಡ ಮಾಡಿದ್ದಾರೆ, ನೋಡಿರ್ತೀರ ಸೀರಿಯಲ್ ಅರ್ಧಕ್ಕೆ ನಿಂತು. ಈಗ ಕೂಡ ಯೂಟ್ಯೂಬ್ ಅಲ್ಲಿ ಒಳ್ಳೆ ವ್ಯೂಸ್ ಎಲ್ಲ ಬರ್ತಾ ಇದೆ, ಒಳ್ಳೆ ಪಾಪ್ಯುಲರ್ ಕೂಡ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ ಕಾರಣ ಸೋಷಿಯಲ್ ಮೀಡಿಯಾ ಕ್ಯಾಟಗರಿಯಲ್ಲಿ ಇವ್ರ ಕೂಡ ಹೆಸರು ಕೂಡ ಖಂಡಿತವಾಗ್ಲೂ ಸೇರುತ್ತೆ ಅಂತ ಹೇಳ್ಬೋದು, ವರುಣ್ ಆರಾಧ್ಯ ಅವರು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಗೊತ್ತೇ ಇರುತ್ತೆ ಇವ್ರ ಪೇರು, ವರ್ಷ ಕಾವೇರಿ. ಇಬ್ರು ಕಮೆಂಟ್ ಆಗಿ ರೀಲ್ಸ್ ಮಾಡ್ತಾ ಇದ್ರು, ಕಮೆಂಟ್ ಆಗಿ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ರು. ಅದಾದ್ಮೇಲೆ ಒಂದು ಒಳ್ಳೆ ಕಾಂಟ್ರವರ್ಸಿ ಆಗಿ ಅವರೆಲ್ಲ ಬೇಕಪ್ ಮಾಡ್ಕೊಂಡು ಅವ್ರ ಮೇಲೆ ಇವ್ರು ಹೇಳ್ಕೊಂಡು, ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಏನೇನೋ ಜಗಳಗಳೆಲ್ಲ ಆಗೆಲ್ಲ ಸಪರೇಟ್ ಆಗ್ತಾರೆ. ಇವ್ರ ಹೆಸರು ಕೂಡ ಯಾಕಂದ್ರೆ ಹೊರಗಡೆ ಕಿತ್ತಾಡಿದರೆ, ಒಳಗಡೆ ಹೋದ್ರೆ ಯಾವ ರೀತಿ ಇವರು
ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿ ಸ್ಪಂದನೆ ಮಾಡ್ತಾರೆ, ಯಾವ ರೀತಿ ಇರ್ತಾರೆ ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಆ ಕಾರಣಕ್ಕೇನೆ ಇವ್ರು ಕೂಡ ಸೆಲೆಕ್ಟ್ ಮಾಡಬಹುದು ಸೋಷಿಯಲ್ ಮೀಡಿಯಾ ಕಡೆಯಿಂದ. ಅದೇ ಇವ್ರು ಎಲ್ಲ ಸೆಲೆಕ್ಟ್ ಮಾಡ್ತಾರೆ ನಾನು ಹೇಳ್ತಾ ಇಲ್ಲ, ಇವರಲ್ಲಿ ಬರ್ಬೋದು. ಯೂಟ್ಯೂಬ್ ಸ್ಟಾರ್ಸ್ ಅಂತ ತಗೊಂಡಾಗ ಇಷ್ಟು ಜನ ಇದಾರೆ, ಇಷ್ಟು ಜನದಲ್ಲಿ ಇದ್ರಲ್ಲಿ ಯಾರೋ ಬರ್ಬೋದು ಅಂತ ನಾನು ಹೇಳ್ತಾ ಇದೀನಿ. ಕೊನೆವರೆಗೂ ನೋಡಿ ಇನ್ನು ಯಾರ್ಯಾರು ಲೀಸ್ಟ್ ಎಲ್ಲ ಬರುತ್ತೆ ಅಂತ. ಇನ್ನು ಗೌರವ್ ಶೆಟ್ಟಿ ಆಕ್ಚುಲಿ ಇವ್ರಿಗೆ 10ನೇ ಸೀಸನ್ 11ನೇ ಸೀಸನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಬಿಗ್ ಬಾಸ್ ಬರ್ತೀರಾ ಅಂತ. ನೋಡೇ ಇರ್ತಾರ, ಈ ಬಿಗ್ ಬಾಸ್ ಅಂತ ಬಂದಾಗ ಗೌಡ್ರು ಶೆಟ್ರು ಇದ್ದೇ ಇರ್ತಾರೆ ಗುರು. ಗೌಡ್ 2-3 ಇರ್ತಾರೆ, ಶೆಟ್ರು ಅಂತ ಬಂದಾಗ ಖಂಡಿತವಾಗ್ಲು ಇರ್ತಾರೆ. ಆ ಕಾರಣಕ್ಕೆ ಸುಧಾಕರ್ ಗೌಡ ಮತ್ತೆ ಗೌರವ್ ಶೆಟ್ಟಿ ಕೂಡ ಈ ಸೀಸನ್ಗೆ ತಗೋಬಹುದು. ಲಾಸ್ಟ್ ಸೀಸನ್ ಅಲ್ಲಿ ಇವ್ರ ಮಾತುಕತೆ ನಡೆದಿತ್ತು. ಮಾತುಕತೆ ನಡೆದಾಗ ಸಣ್ಣ ಒಂದು ರೆಮ್ಯುನೇಷನ್ ಬಗ್ಗೆನೋ ಇಲ್ಲ ಒಂದು ಏನೋ ಅಪ್ಸೆಟ್ ಆಗಿ ಅವರು ಬಿಗ್ ಬಾಸ್ ಕಡೆ ಇಗ್ನೋರ್ ಮಾಡಿದ್ರಂತೆ, ಇವ್ರು ತಗೊಂಡಿಲ್ಲ ಅಂತೆ. ಮತ್ತೆ ಈ ಸಲ ನೋಡ್ಬೇಕು ಯಾವ ರೀತಿಯಾದ ರಿಯಾಕ್ಟ್ ಮಾಡ್ತಾರೆ, ಯಾರು ತಗೊಂತಾರೆ. ತಗೊಂಡೋದ್ರೆ ಒಂದು ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು, ಒಳ್ಳೆ ಕಾಮಿಡಿ ಮಾಡ್ತಾರೆ, ಫನ್ ಆಗಿರ್ತಾರೆ. ಇಂಥ ವ್ಯಕ್ತಿಗಳು ಬಿಗ್ ಬಾಸ್ ಮನೆಗೆ ಬಂದಾಗ ಯಾವ ರೀತಿ ವರ್ತನೆ ಮಾಡ್ತಾರೆ ಅಂದ್ರೆ ತುಂಬಾ ಒಂದು ಕುತೂಹಲಕಾರಿಯಾಗಿರುತ್ತೆ. ಆದ ಕಾರಣಕ್ಕೆ ಇವ್ರನ್ನ ತಗೋಬಹುದು ಅನ್ಸುತ್ತೆ ಗೌರವ್ ಶೆಟ್ಟಿನ. ಒಳ್ಳೆ ಕಾಮಿಡಿ ಆಕ್ಟರ್. ಇನ್ನೊಂದು ಬಂದ್ಬಿಟ್ಟು ಭೂಮಿಕಾ ಬಸವರಾಜು, ಇವ್ರು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಮಿಲಿಯನ್ ಸಬ್ಸ್ಕ್ರೈಬರ್ ಇದಾರೆ, ಮಿಲಿಯನ್ಸ್ ಎಲ್ಲ ವ್ಯೂಸ್ ಎಲ್ಲ ಬರ್ತಿದ್ರು. ಒಳ್ಳೆ ಗ್ಲಾಮರ್ ಡೋಸ್ ಅಂತ ಹೇಳ್ಬೋದು. ಗ್ಲಾಮರ್ ಕ್ಯಾಟಗರಿಯಲ್ಲಿ ಭೂಮಿಕಾ ಬಸವರಾಜನ್ನ ಖಂಡಿತವಾಗ್ಲು ಸೆಲೆಕ್ಟ್ ಮಾಡಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಇನ್ಫ್ಲೂಯೆನ್ಸ್ ಇದಾರೆ, ಸಣ್ಣ ಸಣ್ಣ ಮೂವೀಸ್ ಎಲ್ಲ ಮಾಡ್ತಾರೆ, ರೀಲ್ಸ್ ಎಲ್ಲ ಮಾಡ್ತಾರೆ, ಒಂದು ಒಳ್ಳೆ ಪಾಪ್ಯುಲರ್ ಇದೆ, ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಆದ ಕಾರಣ ಲಾಸ್ಟ್ ಸೀಸನ್ ಕೂಡ ಇವ್ರ ಹೆಸರು ಬಂದಿತ್ತು, ಬಟ್ ಸೆಲೆಕ್ಟ್ ಮಾಡಿರಲಿಲ್ಲ. ಈ ಸೀಸನ್ ಎಲ್ಲ ಸೆಲೆಕ್ಟ್ ಮಾಡಬಹುದು ಫಿಮೇಲ್ ಕ್ಯಾಟಗರಿಯಲ್ಲಿ ಗ್ಲಾಮರ್ ಡೋಸ್ ಬೇಕಾದಾಗ ಅಂತ ನನಗನ್ಸುತ್ತೆ. ಇನ್ನೊಂದು ಬಂದ್ಬಿಟ್ಟು ಪಾಯಲ್ ಚೆಂಗಪ್ಪ ನೋಡಿರ್ತಾರ, ಇವ್ರೊಂದು 100% ನನಗೆ 100 ಅಲ್ಲಿ ಒಂದು 80% ಇವ್ರು ಸೆಲೆಕ್ಟ್ ಮಾಡಬಹುದು ಈ ಸಲ ಬಿಗ್ ಬಾಸ್ಗೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ರೆಗ್ಯುಲರ್ ಆಗಿ ಶಾರ್ಟ್ ಮೂವೀಸ್ ಮಾಡ್ತಾರೆ, ಕೆಲವು ಸಲ ಮೂವೀಸ್ ಕೂಡ ಮಾಡಿದ್ದಾರೆ, ರೀಲ್ಸ್ ಎಲ್ಲ ಮಾಡ್ತಾರೆ, ತುಂಬಾ ಆಕ್ಟಿವ್ ಆಗಿದ್ದಾರೆ. ಏನಿಲ್ಲ ಅಂದ್ರೆ ತಿಂಗಳಲ್ಲಿ 3-4 ಶಾರ್ಟ್ ಮೂವೀಸ್ ಬರ್ತಾರೆ. ಒಬ್ರ ಹತ್ರ ಅಲ್ಲ, ಅಂದ್ರೆ ಬೇರೆ ಬೇರೆ ಮೇಲ್ ಕಂಟೆಸ್ಟೆಂಟ್ಗಳ ಮೇಲ್ ಆಕ್ಟರ್ ಹತ್ರ ವಿಡಿಯೋಸ್ ಮಾಡ್ತಾ ಇರ್ತಾರೆ. ತುಂಬಾ ಆಕ್ಟಿವ್ ಆಗಿದ್ದಾರೆ. ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇವ್ರು ಕೂಡ ಫಿಮೇಲ್ ಕಾಂಟ್ರವರ್ಸಿ, ಫಿಮೇಲ್ ಒಂದು ಕ್ಯಾಟಗರಿಯಲ್ಲಿ ಇವ್ರ ಹೆಸರು ಬರ್ಬೋದಂತ ಹೇಳ್ತೀನಿ. ಖಂಡಿತವಾಗ್ಲು ಒಳ್ಳೆ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಒಂದು ವೇಳೆ ಬಂದ್ರೆ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರಂತ ಯಾವುದೇ ಸಂದೇಹ ಬೇಡ. ಇನ್ ಬಂದ್ಬಿಟ್ಟು ಇವರು ನೋಡೇ ಇರ್ತಾರ, ತುಂಬಾ ಪಾಪ್ಯುಲರ್ ವಿಡಿಯೋ ಎಲ್ಲ ಮಾಡ್ತಾರೆ, ಮತ್ತೆ ಸ್ಟಾರ್ ಇರೋ ಹತ್ರ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಮಲ್ಲು ಜಂಕೊಂಡಿ ಅಂತ ಇವರು ಕೂಡ ಸುಮಾರಾಗಿ 10 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ, ವ್ಯೂಸ್ ಎಲ್ಲ ಬರ್ತಾ ಇದೆ, ತುಂಬಾ ಪಾಪ್ಯುಲರ್ ಆಗಿದ್ದಾರೆ. ಸ್ಟಾರ್ ಹೀರೋಗಳ ಹತ್ರ ಎಲ್ಲ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ, ಒಂದು ಇಂಡಸ್ಟ್ರಿ ಲಿಂಕ್ ಇದೆ ಅಂತ ಹೇಳ್ಬೋದು ಇವ್ರಿಗೆ. ಆದ ಕಾರಣ ಇವರು ಕೂಡ ಈ ಸಲ ಬಿಗ್ ಬಾಸ್ ಸೀಸನ್ 12ಕ್ಕೆ ಸೆಲೆಕ್ಟ್ ಆದ್ರೂ ಆಗ್ಬಹುದು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕಂಟೆಸ್ಟೆಂಟ್ ಲಿಸ್ಟ್ ಗಳಿಂದ ಇವ್ರ ಒಂದು ಹೆಸರು ಬಂದೇ ಬರುತ್ತೆ ಖಂಡಿತವಾಗ್ಲು. ಇನ್ನು ಬಂದ್ಬಿಟ್ಟು ಮುಕ್ಕಳಪ್ಪ, ಇವ್ರ ಹೆಸರು ವೈರಲ್ ಆಗ್ತಾ ಇದೆ, ಬಟ್ ತಗೊಳ್ಳೋದು ತುಂಬಾ ಕಷ್ಟನೇ ಅನ್ಸುತ್ತೆ. ಯಾಕಂದ್ರೆ ಇನ್ನು ಆ ಮಟ್ಟಕ್ಕೆ ಅಂದ್ರೆ ಹೇಳಕ್ಕಾಗಲ್ಲ. ಉತ್ತರ ಕರ್ನಾಟಕದಿಂದ ಯಾರಾದ್ರೂ ಹೋಗ್ತಾರ ಅಂದ್ರೆ ಇವ್ರೊಬ್ರು ಇರ್ತಾರೆ, ಮತ್ತೆ ಶಿವ ಅಂತ ಇರ್ತಾರಲ್ಲ ಅವರು ಸೆಲೆಕ್ಟ್ ಶಿವಪುತ್ರ ಅವರು ಸೆಲೆಕ್ಟ್ ಆಗ್ಬೋದು ಉತ್ತರ ಕರ್ನಾಟಕ ಅಂತ ಬಂದಾಗ. ರೀಸೆಂಟ್ ಆಗಿ ಒಬ್ಬ ಸಿಂಗರ್ ಕೂಡ ಬಂದಿದ್ರು, ಅವರು ಒಂದು ಲಿಸ್ಟ್ ಇರ್ತಾರೆ. ಆ ರಿಯಾಲಿಟಿ ಶೋ ಕ್ಯಾಟಗರಿಯಿಂದ ಯಾರೆಲ್ಲ ಬರ್ತಾರಂತ ಒಂದು ಬೇರೆ ವಿಡಿಯೋನ ಬರುತ್ತೆ. ಇದು ಮತ್ತೆ ಸೋಷಿಯಲ್ ಮೀಡಿಯಾ ಮಾತ್ರ. ಆದ ಕಾರಣ ಇವ್ರು ಮುಕ್ಕಳಪ್ಪನ ಕೂಡ ಹೆಸರು ಬರ್ತಾ ಇದೆ, ಬಟ್ ತಗೊಳೋದು ಕಷ್ಟ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಇಷ್ಟು ಜನ ಇರ್ತಾರೆ, ಸುಮಾರಾಗಿ ಇಷ್ಟು ಜನ ಸೋಷಿಯಲ್ ಮೀಡಿಯಾದಿಂದ ಬಿಗ್ ಬಾಸ್ 12ಕ್ಕೆ ಬರಕ್ಕೆ ಸೆಲೆಕ್ಟ್ ಆಗುವ ಚಾನ್ಸಸ್ ತುಂಬಾನೇ ಇದೆ. ಇವರೇ ಸೆಲೆಕ್ಟ್ ಅಂತ ಆಗ್ತಾರಂತಲ್ಲ, ಇವರಲ್ಲಿ ಖಂಡಿತವಾಗ್ಲು 2-3 ಸೆಲೆಕ್ಟ್ ಆಗೇ ಆಗ್ತಾರೆ. ಯಾಕಂದ್ರೆ ಇವರು ಈ ಪ್ರೆಸೆಂಟ್ ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋರು ಇವರು. ತುಂಬಾ ಜನ ಡಾಕ್ಟರ್ ಬಾಯ್ಸ್ ಕೇಳ್ತಾರ, ಅವರು ಅವಕಾಶ ಇದೆ, ಬಟ್ ಅವ್ರು ಬರಲ್ಲ. ಯಾಕಂದ್ರೆ ರೀಸೆಂಟ್ ಆಗಿ ವಿಡಿಯೋಸ್ ಬರ್ತಾ ಇಲ್ಲ, ಅವ್ರು ಬಿಸ್ನೆಸ್ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬೋದು. ಡಾಕ್ಟರ್ ಬಾಯ್ಸರು ತಗೊಳೋದೇ ಯಾಕೆ ತಗೊಂಡಿಲ್ಲ ಅಂತ ಪ್ರಶ್ನೆ ಎಲ್ಲ ಮಾಡಬೇಡಿ. ಖಂಡಿತವಾಗ್ಲೂ ಅವ್ರ ಹೆಸರು ಇದ್ದೇ ಇರುತ್ತೆ, ಬಟ್ ಅವರು ಬರೋದು ತುಂಬಾ ಕಷ್ಟ. ಇದರಲ್ಲಿ ನಾನು ಹೇಳಿರೋ ಲಿಸ್ಟ್ ಅಲ್ಲಿ ಏನಾದ್ರೂ ಅವಕಾಶ ಯಾರಿಗಾದ್ರೂ ಸಿಕ್ತಿದ್ರೆ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ಈ ಮೂಲಕ ಹೇಳ್ಬೋದು. ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಇದು ಕೇವಲ ಸೋಷಿಯಲ್ ಮೀಡಿಯಾ ಕ್ಯಾಟಗರಿಯಿಂದ ಬರೋ ಹೆಸರು ಮಾತ್ರ. ಸೀರಿಯಲ್ ಇಂದ ಯಾರು ಬರ್ತಾರೆ, ಸೊ ಮತ್ತೆ ಅದಾದ್ಮೇಲೆ ರಿಯಾಲಿಟಿ ಶೋಗಳಿಂದ ಯಾರೆಲ್ಲ ಬರ್ತಾರೆ, ಯಾರು ಬರ್ಬೋದು ಅಂತ ಖಂಡಿತವಾಗ್ಲೂ ಮಾತಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.